ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅನೇಕ ಹೆಲ್ತ್ ಇಶ್ಯೂಸ್ ಇದ್ದವರು ಇರ್ತಾರೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು 11 ಗಂಟೆ ಹೊತ್ತಿಗೆ ಏನಾದರೂ ಹೊಟ್ಟೆಗೆ ಹಾಕಬೇಕಾಗ್ತದೆ. ಅಂದರೆ ಮೆಡಿಸಿನ್ ಎಲ್ಲ ಇರ್ತದೆ ಅವರಿಗೆ. 10 ಗಂಟೆ ಹೊತ್ತಿಗೆ ಏನಾದರೂ ಅವರಿಗೆ ಕುಡಿಲಿಕ್ಕೋ ತಿನ್ನಲಿಕ್ಕೋ ಸ್ವಲ್ಪ ಅವರಿಗೆ ಶಕ್ತಿ ಕೊಡಲಿಕ್ಕೋಸ್ಕರ ಏನಾದರೂ ಮಾಡಬೇಕಾಗ್ತದೆ. ಆದರೆ ಈ ಬೇಸಿಗೆ ಕಾಲದಲ್ಲಿ ಏನು ತಿನ್ನಲಿಕ್ಕೂ ಇಷ್ಟ ಆಗೋದಿಲ್ಲ. ಆಗ ಏನಾದರೂ ಕುಡಿಲಿಕ್ಕಿದ್ರೆ ಕೊಡು ಅಂತ ಕೇಳ್ತಾರಲ್ಲ, ಆಗ ಒಂದು ಬಹಳ ಸುಲಭವಾದಂತಹ ಮತ್ತು ದೇಹಕ್ಕೆ ಉತ್ತಮ ಆರೋಗ್ಯವನ್ನು ನೀಡುವಂತಹ ಒಂದು ಜ್ಯೂಸ್ ಇವತ್ತು ಹೇಳ್ಕೊಡ್ತೇನೆ ನಾನು. ಇದಕ್ಕೆ ಬೇಕಾದಂತಹ ವಸ್ತು ಅಂದರೆ ಸೌತೆಕಾಯಿ, ಅಂದರೆ ಮುಳ್ಳು ಸೌತೆ ಅಂತ ಹೇಳ್ತೇವಲ್ಲ ಅದು, ಅದರ ಸಿಪ್ಪೆ ತೆಗೆದು ಅದು, ಅದರ ಜೊತೆಗೆ ನಾವು ಒಂದು ಸ್ವಲ್ಪ ಖರ್ಜೂರವನ್ನು ಹಾಕ್ಕೊಳ್ತೇವೆ. ಎಷ್ಟು ಸಿಹಿ ಬೇಕೋ ಅಷ್ಟೇ, ತುಂಬ ಸಿಹಿ ಏನು ಮಾಡೋದು ಬೇಡ, ಸ್ವಲ್ಪ ಸಿಹಿ ಇದ್ದರೆ ಸಾಕು. 1-2 ಏಲಕ್ಕಿ ಕಾಳು. ನೋಡಿ ಅದು ಮಾಡೋದು ಎಷ್ಟು ಸುಲಭ ಅಂತ. ನಿಮಗೆ ಬೇಕಿದ್ದರೆ ನೀವು ಆಮೇಲೆ ಅದಕ್ಕೆ ಕೋಲ್ಡ್ ಐಸನ್ನು ಕೂಡ ಹಾಕ್ಕೊಂಡು ಕುಡಿಬೋದು, ಅಥವಾ ಕೋಲ್ಡ್ ಬೇಡ ಅಂತ ಇದ್ದವರು ಹಾಗೆ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಕುಡಿಬೋದು. ನೋಡುವ ಎಷ್ಟು. ನೋಡಿ ನಾನು 2 ಗ್ಲಾಸಿನಷ್ಟು ಮಾಡಲಿಕ್ಕಿದ್ದೇನೆ ಈಗ. ಅದಕ್ಕೆ ನಾನೊಂದು 6 ಖರ್ಜೂರ ತಗೊಂಡಿದ್ದೇನೆ, ಬೀಜ ತೆಗೆದು 6 ಖರ್ಜೂರ, ಒಂದು 3 ಏಲಕ್ಕಿ. 3 ಏಲಕ್ಕಿ ಅಂದರೆ ಅದರ ಒಳಗಡೆಗೆ ಹೆಚ್ಚು ಕಾಳುಗಳಿಲ್ಲ, ಹಾಗಾಗಿ 3 ತಗೊಂಡಿದ್ದೇನೆ. ಸಿಪ್ಪೆ ತೆಗೆದು ಅದನ್ನು ಇದರೊಟ್ಟಿಗೆ ಹಾಕ್ತೇನೆ. ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ನಾನು ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಸೌತೆಯನ್ನು ತಗೊಂಡಿದ್ದೇನೆ, ಅಂದರೆ ಹೆಚ್ಚು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, 2 ಕಪ್ ಮಾಡಲಿಕ್ಕೋಸ್ಕರ. ಅದು ಎಳೆದಾದರೆ ಅದರ ಬೀಜವನ್ನು ಸಹಿತ ನಯವಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಇದೀಗ ಇದೆಲ್ಲವನ್ನು ನಾನು ಈ ಒಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ, ಇದು ತುಂಬ ಮೆತ್ತಗಿದೆ ಹಾಗಾಗಿ ತೊಂದರೆ ಇಲ್ಲ, ಹಾಗೆ ಹಾಕ್ಬೋದು. ಇದನ್ನು ಸ್ವಲ್ಪ ಗಟ್ಟಿ ಖರ್ಜೂರ ಅಂತಾದರೆ ಸ್ವಲ್ಪ ನೀರಲ್ಲಿ ನೆನೆಸಿಕೊಂಡು ಮತ್ತೆ ಮಾಡಿ 2 ನಿಮಿಷದಲ್ಲಿ ಆಗುವಂತಹ ಒಂದು ಜ್ಯೂಸ್ ಇದು. ಇದರ ಸಿಪ್ಪೆ ತೆಗೆದು ಇದನ್ನು ಹಾಕಿಬಿಡ್ತೇನೆ, ಏಲಕ್ಕಿಯನ್ನು ಕೂಡ. ಆಮೇಲೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಫಸ್ಟಿಗೆ ನಮಗೆ ಮತ್ತೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು. 1 ಸೌತೆಕಾಯಿ 2 ಸೌತೆಕಾಯಿಯು ಕೂಡ ಉಪಯೋಗ ಮಾಡ್ಬೋದು ನೀವು 2 ಗ್ಲಾಸ್ ಮಾಡುವಾಗ. ದಪ್ಪಕ್ಕೂ ಸ್ಪೂನಲ್ಲಿ ತಿನ್ನುವ ಹಾಗೆಯೂ ಕೂಡ ರುಚಿಯಾಗ್ತದೆ ಇದು. ನೋಡಿ ಇದೀಗ ಜ್ಯೂಸ್ ರೆಡಿಯಾಗಿದೆ. ಇದು ಸ್ವಲ್ಪ ದಪ್ಪ ಜಾಸ್ತಿ ಇದೆ, ಹಾಗಾಗಿ ಇದಕ್ಕೆ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೋದು. ಸರಿಯಾಗಿ 2 ಗ್ಲಾಸು ಮಾಡ್ತಾ ಇದ್ದೇನೆ. ನೀವು ಖರ್ಜೂರದ ಬದಲು ಬೆಲ್ಲವನ್ನು ಕೂಡ ಉಪಯೋಗ ಮಾಡ್ಬೋದು. ನಾವು ಸಣ್ಣವರಿರುವಾಗ ನಮಗೆ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಮಾಡಿಕೊಡ್ತಾ ಇದ್ದರು ಬೇಸಿಗೆಯಲ್ಲಿ. ತುಂಬ ಒಳ್ಳೆಯದಾದಂತಹ, ನಮಗೆ ತಂಪಾಗಿ ದೇಹಕ್ಕೆ ತಂಪಾಗಿಡುವಂತಹ ಒಂದು ಪಾನೀಯ ಇದು. ನೋಡಿ ಇಲ್ಲಿ ನಿಮಗೆ ಕೋಲ್ಡ್ ಬೇಕು ಅಂತ ಇದ್ದರೆ ನೀವು ಕೋಲ್ಡ್ ನೀರನ್ನು ಹಾಕ್ಕೊಂಡು ಸ್ವಲ್ಪ, ಅಥವಾ ಐಸ್ ಇದರ ಮೇಲೆ ಹಾಕ್ಕೊಂಡು ಕೊಡ್ಬೋದು.